ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಹೊಸ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಏನೆಲ್ಲ ಇಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ನಾವು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಇಲ್ಲ ಮಾಡ್ತಾ ಇದ್ದೀವಿ, ನಮಗೆ ಏನೆಲ್ಲ ಒಂದು ಪ್ರಾಡಕ್ಟ್ಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಏನಪ್ಪ ಅಂತ ಹೇಳಿದರೆ ಹೊಸ ಯೂಟ್ಯೂಬ್ ಚಾನಲ್ ಮಾಡಬೇಕಂತಿದ್ರೆ ಮೇನಾಗಿ ಯೂಟ್ಯೂಬ್ ಚಾನಲ್ ಮಾಡೋರು ಯಾರು ಹೇಳಿ, ಇದರಿಂದ ನನಗೆ ಏನಾದರೂ ಅರ್ನಿಂಗ್ಸ್ ಆಗಬೇಕು ಅಂತ ಹೇಳೋರು ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ. ಸೊ ಇಲ್ಲಿ ಯಾರೂ ಬಂದು ಟೈಮ್ ಪಾಸಿಗೋಸ್ಕರ ಯೂಟ್ಯೂಬ್ ಚಾನಲ್ ನನ್ನ ಒಂದು ಇದು ಹೇಳಬೇಕಂದ್ರೆ ಟೈಮ್ ಪಾಸಿಗೋಸ್ಕರ ಯಾರೂ ಮಾಡ್ತಾ ಇಲ್ಲ, ಇದರಿಂದ ನಾನು ಅರ್ನ್ ಮಾಡಬೇಕಂತ ಯೂಟ್ಯೂಬ್ ಚಾನಲ್ನ ಮಾಡ್ತಾರೆ. ಸೊ ಇದು ಯೂಟ್ಯೂಬ್ ಮಾಡಬೇಕಂತಿರೋರು ಈ ಒಂದು ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ, ನಿಮಗಿದು ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಲ್ವಾ. ಸೊ ಏನಕ್ಕೆ ಅಂತ ಹೇಳಿದರೆ ಇದರಲ್ಲಿ ನಾನು ಒಂದಷ್ಟು ಟಿಪ್ಸ್ನ ಕೊಡ್ತೀನಿ. ಇದು ನಿಮಗೆ ಇವಾಗಿರೋ ಯೂಟ್ಯೂಬರ್ಸ್ ತುಂಬ ಮಿಸ್ಟೇಕ್ ಮಾಡ್ತಿದ್ದಾರೆ, ಬಟ್ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಕೊನೆವರೆಗೂ ನೋಡಿ. ಸೊ ಏನಂತ ಹೇಳಿದರೆ ಯೂಟ್ಯೂಬನ್ನು ಬಂದು ನಾವು ಏನಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಒಂದು ಅರ್ನಿಂಗ್ ಪರ್ಪಸ್ಸಿಗೆ ಸ್ಟಾರ್ಟ್ ಮಾಡ್ತೀವಿ, ಗೊತ್ತಾಯ್ತಲ್ವಾ. ಸೊ ಇಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಡೌಟ್ ಇರುತ್ತೆ, ನಾನು ಹೇಗೆ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ. ನಾನು ಹೇಗೆ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ವಿಡಿಯೋನು ಬಿಟ್ಟಿದ್ದೀನಿ, ಸೊ ಅದನ್ನು ನೀವು ಹೋಗಿ ನೋಡಿ. ಸೊ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಏನೆಲ್ಲ ಸೆಟ್ಟಿಂಗ್ಸ್ನ ನಾವು ಆನ್ ಮಾಡಬೇಕು ಅದನ್ನು ವಿಡಿಯೋ ಮಾಡಿದ್ದೀವಿ, ನೀವು ಅದನ್ನು ಹೋಗಿ ನಂದು ಯೂಟ್ಯೂಬ್ ಕೋರ್ಸಸ್ ಅಂತಲೇ ಇದೆ ಪ್ಲೇ ಲಿಸ್ಟಲ್ಲಿ, ನೀವು ಅಲ್ಲಿ ಹೋದರೆ ನಿಮಗೆಲ್ಲ ವೀಡಿಯೋಸು ಸಿಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಕಂಟೆಂಟು, ಆ ಕಂಟೆಂಟ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸೊ ಇಷ್ಟನ್ನು ನೀವು ಮಾಡ್ಕೊಳ್ತೀರ. ಸೊ ಇವಾಗ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡೋಕ್ಕೆ ಏನು ಬೇಕು, ನಾನೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ನಾನು ಅದು ತೊಗೋಬೇಕಾ ಇದು ತೊಗೋಬೇಕಾ ಅಂತ ಹೇಳಿದರೆ ನನ್ನ ಪ್ರಕಾರ ಹೇಳೋದಾದರೆ ನೀವು ಸ್ಟಾರ್ಟಿಂಗಲ್ಲಿ ಏನೂ ಇನ್ವೆಸ್ಟನ್ನ ಮಾಡಬೇಡಿ. ನಿಮ್ಮ ಹತ್ರ ಒಂದು ನಾರ್ಮಲ್ ಫೋನ್ ಇದೆನಾ, ನಾರ್ಮಲ್ ಫೋನ್ ಇದ್ದರೆ ಸಾಕು, ಆರಾಮ್ಸೆ ನೀವು ಯೂಟ್ಯೂಬ್ ವಿಡಿಯೋನ ಮಾಡ್ಬೋದು. 10 ಜನ ಸಜೆಷನ್ ಕೇಳಿದೆ 10 ಜನ ಒಂದೊಂದನ್ನು ಹೇಳ್ತಾರೆ, ದುಡ್ಡು ಲಾಸ್ ಆಗೋದು ಯಾರ್ದು, ನಿಮ್ಮದು ಲಾಸ್ ಆಗುತ್ತೆ. ಯೂಟ್ಯೂಬಲ್ಲಿ ನಾನು ಇವತ್ತು ಚಾನಲ್ ಮಾಡಿ ಮುಂದಿನ ವಾರಕ್ಕೆ ನನಗೆ ದುಡ್ಡು ಬರೋದಿಲ್ಲ, ಇದನ್ನು ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಯೂಟ್ಯೂಬಲ್ಲಿ ದುಡ್ಡು ಬರೋದು ಯಾವಾಗ ಅಂದರೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಈ 1000 ಸಬ್ಸ್ಕ್ರೈಬರು 4000 ವಾಚ್ ಅವರು ಕಂಪ್ಲೀಟ್ ಆಗಿದ್ರೆ ನಮಗೆ ದುಡ್ಡು ಬರೋದಿಲ್ಲ. ಸೊ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಆದಮೇಲೂ ನಮಗೆ ದುಡ್ಡು ಬರೋದಿಲ್ಲ, ಅದನ್ನು ಕ್ಲಿಯರಾಗಿ ಹೇಳ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ ಇದು ನಾವು ವಿಡಿಯೋ ಮಾಡ್ತಾ ಇರೋದು ಇಂಟರ್ವ್ಯೂಗೋಸ್ಕರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ 1000 ಸಬ್ಸ್ಕ್ರೈಬರು 4000 ವಾಚ್ ಅವರು ನಮಗೆ ಇಂಟರ್ವ್ಯೂ ಇದ್ದಂಗೆ. ಈ ಇಂಟರ್ವ್ಯೂವಲ್ಲಿ ನಾವು ಪಾಸ್ ಆಗ್ತೀವಿ, ಅಂದರೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ನ ಮಾಡಿ ನಾವು ಇಂಟರ್ವ್ಯೂವಲ್ಲಿ ಪಾಸ್ ಆಗ್ತೀವಿ. ಪಾಸ್ ಆದಮೇಲೆ ನಾವು ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಾನು ಇವಾಗ ಜಾಬಿಗೆ ಜಾಯ್ನ್ ಆದರೆ ನನಗೆ ಮುಂದಿನ ತಿಂಗಳ ಸ್ಯಾಲ್ರಿ ಬರುತ್ತೆ. ನಾನು ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಅಲ್ಲಿಗೆ ಅದೇನು ಕ್ರೈಟೀರಿಯಾ ಇದೆ ಅದು ಕಂಪ್ಲೀಟ್ ಆಗುತ್ತೆ, ಅಲ್ಲಿಂದ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕೆಲಸ ಏನು ಅಂತ ನೋಡೋದಾದರೆ ನೀವು ಅಲ್ಲಿ ಡಾಲರ್ಸ್ನ ಅರ್ನ್ ಮಾಡಬೇಕು. ಸೊ ಡಾಲರ್ಸ್ ಹೇಗೆ ಅರ್ನ್ ಮಾಡಬೇಕಂತ ಹೇಳಿದರೆ ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಾಲರ್ಸ್ ಬರೋದಿಲ್ಲ, ನಿಮ್ಮ ವಿಡಿಯೋಗಳು ಯಾವ ರೀತಿ ಓಡ್ತಾ ಇದೆ, ಅಲ್ಲಿ ಯಾವ ರೀತಿ ವ್ಯೂಸ್ ಬರ್ತಾ ಇದೆ ಅನ್ನೋದ್ರ ಮೇಲೆ ನಿಮಗೆ ಡಾಲರ್ ಕೌಂಟ್ ಆಗುತ್ತೆ. ಅದು $100 ಆಗೋವರೆಗೂ ನಿಮಗೆ ಯೂಟ್ಯೂಬ್ ಕಡೆಯಿಂದ ಹಣ ಬರೋದಿಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ನಾನು ಎದುರಿಸ್ತಾ ಇಲ್ಲ, ಇದರಲ್ಲಿ ನಾವು ಈಸಿಯಾಗಿ ಕೆಲಸನ ಮಾಡ್ಬೋದು, ನಾನು ಎದುರಿಸ್ತಾ ಇಲ್ಲ. ಇವರೇನು ಬಂದು ಹಿಂಗೆ ದೊಡ್ಡದಾಗಿ ಹೇಳ್ತಾರೆ ಅನ್ಕೋಬೇಡಿ, ನಿಮ್ಮ ಮೈಂಡನ್ನು ನಾನು ಸೆಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಮಧ್ಯದಲ್ಲಿ ಹಿಂಗೆ ಹೋಗ್ತಾ ಇರೋರಿಗೆ ಹಿಂಗೆ ದಾರಿ ತಪ್ಪಿಸೋಕೆ ತುಂಬ ಜನ ಇರ್ತಾರೆ, ನಾನು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಗುರಿ ಏನಾಗಿರಬೇಕು, 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಅಂತ ಆಗಿರಬೇಕು. ಸೊ ಇದು ಇದ್ದಾಗ ನಮಗೆ 6 ತಿಂಗಳವರೆಗೂ ನೀವು ಇದನ್ನು ರೀಚ್ ಮಾಡಲಿಕ್ಕೆ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು ಅಲ್ವಾ. ಸೊ ಅಲ್ಲಿವರೆಗೂ ಅರ್ನಿಂಗ್ಸ್ ಇರೋದಿಲ್ಲ. ಸೊ ಅರ್ನಿಂಗ್ಸ್ ಇಲ್ಲ ಅಂತ ಹೇಳಿದರೆ ನನಗೆ ಟ್ರೈಪಾಡ್ ಬೇಕು, ರಿಂಗ್ ಲೈಟ್ ಬೇಕು, ಇಲ್ಲ ಒಳ್ಳೆ ಐಫೋನ್ ಬೇಕು, ನನಗೆ ಕ್ಯಾಮ್ರಾ ಬೇಕು ಅಂತ ಪರ್ಸ್ನಲಿ ನನಗೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ಅನಿಸುತ್ತೆ. ಬಿಡು, ನಾನು ಇವತ್ತು ಮಾಡಿದ್ದೀನಿ, ಮುಂದಿನ ತಿಂಗಳು ದುಡ್ಡು ಬರುತ್ತೆ ಅನ್ನೋದಾದರೆ ತೊಗೊಳೋಣ. ಸೊ ನಿಮಗೆ ಒಂದು ನಾರ್ಮಲ್ ಕ್ಯಾಮ್ರಾ ಇದೆ, ಸೊ ನೀವೆಲ್ಲದೂ ಒಂದು ನಾನು ಚೇರ್ ಮೇಲೆ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಸೊ ನನಗೆ ಏನಂತ ಹೇಳಿದರೆ ಮತ್ತು ನಮ್ಮದು ಇದಿದೆ, ಮೆಟ್ಲು ಮೇಲೆ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ, ಶೆಲ್ಫಲ್ಲಿ ಇಟ್ಕೊಂಡು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ಥರ ನಿಮಗೆ ಎಲ್ಲಿ ಕನ್ವೀನಿಯೆಂಟ್ ಅನಿಸುತ್ತೋ, ನಾನು ಇವಾಗಲಾದರೂ ಅಷ್ಟೇ ನಾನು ಆರಾಮ್ಸೆ ಕೂತ್ಕೊಂಡು ಒಂದು ಬಾಕ್ಸ್ ಮೇಲೆ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ, ಇದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಈ ಥರನೂ ನೀವು ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ನಮಗೆ ನಾಯ್ಸ್ ಅಂದರೆ ಶಬ್ದ ಬರಬಾರ್ದು, ಗಲಾಟೆ ಇರಬಾರ್ದು, ಒಂದು ಸ್ವಲ್ಪ ಲೈಟಿನ ಬೆಳಕು ಚೆನ್ನಾಗಿರಬೇಕು. ಇಂಥ ಪ್ಲೇಸಲ್ಲಿ ನೀವು ಕೂತ್ಕೊಂಡು ಆರಾಮಾಗಿ ನಾವು ನಿಂತ್ಕೋಬೇಕು, ಹಿಂಗೆ ಆ್ಯಕ್ಷನ್ ಮಾಡಬೇಕು ಆ ಥರ ಏನಿಲ್ಲ. ನೀವೇನು ವಿಡಿಯೋ ಮಾಡಬೇಕಂತಿದ್ರೋ, ನೀವು ಹೇಳೋ ಕಂಟೆಂಟ್ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆನಾ, ಅದ್ರ ಬಗ್ಗೆ ಯಾರೇ ಏನೋ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡೋ ಎಬಿಲಿಟಿ ಇದೆನಾ, ಆರಾಮಾಗಿ ಕೂತ್ಕೊಂಡು ವಿಡಿಯೋ ಮಾಡಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ.
ಮುಂದೆ ಹೋಗ್ತಾ ಇದ್ದರೆ ಹಿಂದೆ ಕಾಲ ಎಳೆಯೋರು ತುಂಬ ಜನ ಇರ್ತಾರೆ. ನೀವು ಕೂತ್ಕೊಂಡು ಆರಾಮಾಗಿ ನಿಮ್ಮ ವಿಡಿಯೋನ ನೀವೇ 2 ಸಲ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ 2 ಸಲ ನೋಡಿ ಅದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಂತಿದೆ ಇನ್ನೊಂದು ಸಲ ರೀಶೂಟ್ ಮಾಡ್ಕೊಳ್ಳಿ ವಿಡಿಯೋನ. ಸೊ ಈ ಥರ ಮಾಡಿನೇ ನೀವಿಲ್ಲಿ ಕಲೀಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಅಂತ ನೀವೇನು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಒಂದು ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ, ಅದನ್ನು ಇಟ್ಕೊಂಡ್ಲಿಕ್ಕೆ ಈ ಥರ ಫ್ಲಿಪ್ ಕವರ್ ತೊಗೊಂಡ್ರೆ ನನ್ನ 2 ಮೊಬೈಲಲ್ಲೂ ಫ್ಲಿಪ್ ಕವರೇ ಇರೋದು. ನಾನು ಈ ಥರ ಇಟ್ಕೊತೀನಿ, ಇದು ಕರೆಕ್ಟಾಗಿ ಕೂರುತ್ತೆ ನನಗೆ, ಮತ್ತು ಇದೇನು ಕಾಣೋದಿಲ್ಲ. ಸೊ ನಾನು ಈ ಥರ ಇಟ್ಕೊಂಡೇ ನೋಡಿ ನಾನು ಇವಾಗ ಏನು ಶೂಟ್ ಮಾಡ್ತಾ ಇದ್ದೀನಲ್ವ ಆ ಮೊಬೈಲ್ದು ಫ್ಲಿಪ್ ಕವರ್ ಇದೆ. ಸೊ ಈ ಮೊಬೈಲ್ದು ಫ್ಲಿಪ್ ಕವರ್ ಇದೆ. ನಾನು ನಾರ್ಮಲ್ ಮೊಬೈಲಲ್ಲೇ, ನಾವೇನು ಕಾಸ್ಟ್ಲಿಯಸ್ಟ್ ಮೊಬೈಲೇನಲ್ಲ, ನಾರ್ಮಲ್ ಮೊಬೈಲಲ್ಲೇ ಪದೇ ಸ್ಟೋರೇಜ್ ತುಂಬ್ತಾ ಇರುತ್ತೆ, ಪದೇ ಡಿಲೀಟ್ ಮಾಡ್ತಾ ಇರ್ತೀನಿ, ವೀಡಿಯೋ ಮಾಡ್ತಾ ಇರ್ತೀನಿ. ನನಗೆ ಇನ್ವೆಸ್ಟ್ ಮಾಡಬೇಕಂತ ನನಗೇನು ಆಸೆ ಇಲ್ಲ ಇದರಿಂದ. ಸೊ ಇನ್ನೊಂದೇನಂತ ಹೇಳಿದ್ರೆ ಇವೆಲ್ಲ ನಾವು ದುಡ್ದುಬಿಟ್ಟು ನಾವು ಅರ್ನ್ ಮಾಡಿ ನಮ್ಮ ದುಡ್ಡಲ್ಲೇ ತೊಗೊಂಡಿರೋವಂಥದ್ದಿದೆ. ಸೊ ನೀವೇನು ಆ ರೀತಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಮನೇಲಿ ದುಡ್ಡು ಕೊಡ್ತಾರೆ ಕೇಳಿದರೆ, ಬಟ್ ಕೊಟ್ಟಾಗ ಅವ್ರು ಕೊಟ್ಟು ನಾವು ತೊಗೊಂಡು ಯೂಟ್ಯೂಬಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ಅಂತ ನಮಗೆ ಗ್ಯಾರಂಟಿ ಇದೆನಾ? ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನೀವು ಚೆನ್ನಾಗಿ ಮಾಡ್ತೀರಿ ಅಂತ ತುಂಬ ಜನ ಹೇಳ್ತಾರೆ, ಬಟ್ ಇದು ನಾನು ಸಕ್ಸಸ್ ಕಾಣ್ತೀನ ಇಲ್ವಾ ಅಂತ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಲ್ವ ಅವತ್ತು ನನಗೆ ಗೊತ್ತಾಗುತ್ತೆ. ಎಷ್ಟೋ ಜನ ತುಂಬ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಮಾಡಿರೋಂಥ ಚಾನಲ್ಗಳು ಡಿಲೀಟ್ ಆಗಿದೆ. ನಾನಿಲ್ಲಿ ಡಿಮೋಟಿವೇಟ್ ಮಾಡ್ತಾನೆ ಇರೋ ಫ್ಯಾಕ್ಟನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಈ ಥರ ಇದ್ದಾಗ ನಮಗೆ ಒಂದಷ್ಟು ಸಬ್ಸ್ಕ್ರೈಬರು, ಒಂದಷ್ಟು ವಾಚ್ ಅವರ್ ಆಗಿ ಯೂಟ್ಯೂಬಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗೋವರೆಗೂ ಇದೆಲ್ಲದಕ್ಕೂ ಇನ್ವೆಸ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂತ ಹೇಳಿದರೆ ಇದೆಲ್ಲನೂ ಯಾವುದೂ ಕಡಿಮೆ ರೇಟು ಇದೆ, ಬಟ್ ಅದು ಎಷ್ಟು ದಿನ ಬರುತ್ತೆ ಹೆಂಗೆ ಬರುತ್ತೆ ಗೊತ್ತಿಲ್ಲ. ನಾವು ಒಂದು ಲಾಂಗ್ ಟೈಮ್ ಇದು ಯೂಟ್ಯೂಬ್ ಅನ್ನೋದು ಏನಂದರೆ ನಮ್ಮ ಒಂದು ಲಾಂಗ್ ಟೈಮ್ ಜರ್ನಿ, ನಾವು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಹೋಗುವಂಥದ್ದು ಡಿಪೆಂಡ್ ಅಪ್ ನಮ್ಮ ಮೇಲೆ ಇರುತ್ತೆ, ನಾವು ಎಲ್ಲಿವರೆಗೂ ಮಾಡಬೇಕು ಎಲ್ಲಿವರೆಗೂ ಬಿಡಬೇಕು ಅನ್ನೋದು. ಸೊ ಈ ಥರ ಇದ್ದಾಗ ನಾವು ಇದಕ್ಕೆ ತೊಗೊಂಡ್ರೆ ಒಂದು ಚೆನ್ನಾಗಿರೋದನ್ನೇ ತೊಗೋಬೇಕು. ಚೆನ್ನಾಗಿರೋದು ತೊಗೋಬೇಕಂದ್ರೆ ನಾವು ದುಡಿಬೇಕು, ನಾವು ದುಡ್ಬಿಟ್ಟು ನಾವು ತೊಗೋಬೇಕು. ಸೊ ಆ ಥರ ನೀವು ಇದಕ್ಕೆ ಸ್ಟಾರ್ಟಿಂಗಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕಂತೇನಿಲ್ಲ. ನಿಮ್ಮ ಹತ್ರ ಏನು ಮೊಬೈಲ್ ಇದೆ ನೀವು ಅದರಲ್ಲೇ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಗುರಿ ಅದು ತಪ್ಸೋಕ್ಕೆ 100 ಜನ ಬರ್ಬೋದು, ನೀನು ಹಾಕಿರೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಎಲ್ಲರನ್ನೂ ಕೇಳೋದಕ್ಕಿಂತ ಮುಂಚೆ ನಾನು ಹೇಳೋದೇನು, ಯೂಟ್ಯೂಬಲ್ಲೇ ಇದೆಲ್ಲದ್ರ ಬಗ್ಗೆ ಅಪ್ಲೋಡ್ ಮಾಡಿರ್ತಾರೆ. ಯೂಟ್ಯೂಬಲ್ಲೇ ಹೋಗಿ ನೋಡಿರಿ, ಒಬ್ರದ್ದು ಬಿಟ್ಟು 10 ಜನದ್ದು ನೋಡಿರಿ. ಅದರಲ್ಲಿ ಯಾರ್ದು ಸ್ವಲ್ಪ ಸಿಮಿಲರ್ ಇರುತ್ತೆ, ಯಾರ್ದು ಸ್ವಲ್ಪ ಚೆನ್ನಾಗಿರುತ್ತೆ, ಈ ಸಜೆಷನ್ ನಿಮಗೆ ಯಾರೂ ಹೇಳಿರೋದಿಲ್ಲ. ಸೊ ಅಂಥವ್ರದನ್ನ ಸಜೆಷನ್ನ ತೊಗೊಂಡು ನೀವು ಇಂಪ್ಲಿಮೆಂಟನ್ನು ಮಾಡ್ಕೊಳ್ಳಿ. ನಿಮ್ಮ ಗುರಿ ಸ್ಟಾರ್ಟಿಂಗ್ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋ ಗುರಿ ಏನಾಗಿರ್ಬೇಕಂದ್ರೆ 1,000 ಸಬ್ಸ್ಕ್ರೈಬರ್, 4,000 ವಾಚ್ ಅವರ್. ಇದನ್ನು ಬಿಟ್ಟು ನನಗೆ ವ್ಯೂಸ್ ಬಂತ ಸಬ್ಸ್ಕ್ರೈಬರ್ ಬಂದರೆ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ್ರಿ. ಸಬ್ಸ್ಕ್ರೈಬರ್ ಈಸಿಯಾಗಿ ಬರ್ತಾರೆ, ವಾಚ್ ಅವರ್ಗೆ ಒಂದೇ ತಲೆ ಕೆಡ್ಸ್ಕೋಬೇಕಾಗಿರೋದು. ಅದಕ್ಕೂ ತುಂಬ ವೇಗಳಿದ್ದಾವೆ. ವಾಚ್ ಅವರ್ನ ನಾವು ಹಿಂಗೆ ಕುತ್ಕೊಂಡು ಮಾತಾಡಿ ವೀಡಿಯೋಸ್ ಮಾಡಿ ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಹೋಗಿ ವಾಚ್ ಅವರ್ನು ನಾವು ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಅದು ಸರಿಯಾದ ವೇನಲ್ಲೇ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಹೋಪ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ದೀರಾ, ಹೊಸದಾಗಿ ಚಾನಲ್ ಮಾಡೋರು ಏನು ತೊಗೋಬೇಕು ತೊಗೋಬಾರ್ದು ಅಂತ ನಾನು ಹೇಳಿರೋದು ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.